ಬಟ್ಟೆ ಹೊಲಿಯೋದು ಟೈಲರಿಂಗ್ ಕ್ಲಾಸ್ ರಜಾ ಸಮ್ಮರ್ ವೆಕೇಷನ್ದಲ್ಲಿ ನಮ್ಮ ಮನೇಲಿ ನಮ್ಮ ತಂದೆ ನನಗೆ ಎಲ್ಲಿ ಕಳಿಸ್ತಾ ಇರಲಿಲ್ಲ. ನನಗೆ ತಾಯಿ ನನಗೆಲ್ಲ ಕೃಷಿ ವರ್ಕ್ ಎಲ್ಲ ಏನು ನನ್ನ ಮಗಳಿಗೆ ಇದು ಬರಬಾರ್ದು ಅಂಥೇಳಿ ನನಗೆ ನನ್ನ ತಾಯಿ ನನಗೆ ಎಲ್ಲನೂ ಹೇಳಿಕೊಟ್ರು. ಎಲ್ಲ ಕಲಿ ಮಗಳು ನೀನು ಕಲ್ತು ಕೆಡು, ಸುಮ್ಮನೆ ಕೂತ್ಕೊಂಡು ಕೆಡಬೇಡ, ನಿನಗಿದು ಬರಬಾರ್ದು ಅಂಥೇಳಿ ನಿನ್ನ ಜೀವನದಲ್ಲಿ ನೀನು ಅನ್ಕೋಬಾರ್ದು, ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು. ನಾವು ತಂದೆ ತಾಯಿ ಇರುವವರೆಗೆ ನಿನ್ನನ್ನು ನೋಡ್ಕೊಳ್ತೀವಿ, ಅದಾದ ನಂತರ ನಿಮ್ಗೆ ಯಾರು ನೋಡ್ಕೋತಾರೆ ಮಗಳೇ, ಅದಕ್ಕೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂತಿದೆಲ್ಲ ನನಗೆ ಕಲಿಸ್ತಾ ಇರೋದು. ಕಷ್ಟ ಆಗ್ತದೆ, ನನಗೆ ಗೊತ್ತಾಗ್ತದೆ, ನಡ್ಕೋಂತ ನೀನು ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಬರಬೇಕು, ಆದರೆ ನೀನು ಕಲಿ. ನಾನು 7th ಕ್ಲಾಸ್ವರೆಗೆ ನಮ್ಮೂರಲ್ಲೇ ಕಲಿತೆ. 8th 9th 10th ನಾನು ಟೌನ್ಗೆ ಹೋದೆ, ಸಿಟಿಗೆ ಹೋದೆ. ಬಸ್ಸಲ್ಲಿ ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬ ಕಷ್ಟ ಫಸ್ಟ್ ಟೈಮು. ಆದರೂ ಹೆಂಗೋ ಪ್ರಯತ್ನ ಮಾಡಿದೆ. ನಂದು 10th ನಾನು ಕಂಪ್ಲೀಟ್ ಮಾಡಿದೆ. ಆ ಟೈಮ್ದಲ್ಲಿ ನಾನು ತುಂಬ ಮೆಹಂದಿ ಹಚ್ಚಬೇಕಾದ್ರೆ ನಮ್ಮೂರಲ್ಲಿ ನಾನೇ ಫೇಮಸ್ಸು. ಯಾರ್ದೋ ಮದುವೆ ಆಗಲಿ, ಯಾವುದೋ ಏನೋ ಫಂಕ್ಷನ್ ಆಗಲಿ, ನಾನೇ ಮೆಹಂದಿ ಹಚ್ಚಕ್ಕೆ ಹೋಗ್ತಿದ್ದೆ. ಯಾರ್ದು ಏನೋ ಒಂದು ಡಿಸೈನ್ ಮಾಡಬೇಕಾದ್ರೆ ನಾನೇ ಮಾಡ್ತಿದ್ದೆ. ಆ ಥರ ನಂದು ಜೀವನವನ್ನು ಸಾಗಿಸ್ದೆ. ಯಾರು ದುಡ್ಡು ಕೊಟ್ಟರೆ ಸಂತೋಷವಾಗಿ ತೊಗೋತಿದ್ದೆ, ಯಾರು ದುಡ್ಡು ಕೊಡಲಿಲ್ಲ ನಾನು ಯಾರ ಹತ್ರನೂ ಏನೂ ಬಯಸ್ತಾ ಇರಲಿಲ್ಲ. ಆ ಟೈಮ್ದಲ್ಲಿ ನಮ್ಮ ಮಮ್ಮಿ ನನಗೆ ಅಂಗವಿಕಲ ದುಡ್ಡು 75 ರೂಪೀಸ್ ಬರ್ತಿತ್ತು ಗೌರ್ಮೆಂಟ್ ಕಡೆಯಿಂದ. ಅದು ಯಾರಿಗೋ ಒಬ್ಬ ಏಜೆಂಟ್ಗೆ ಹಿಡಿದು ಅದನ್ನು ಕೂಡ ಮಾಡಿದರು. ಇದೇ ನಿನಗೆ ಎಷ್ಟೋ ಸಹಾಯ ಆಗತ್ತೆ ಅಮ್ಮ ಅಂಥೇಳಿ. ಆ ದುಡ್ಡು ನನಗೆ ತುಂಬಾ ಸಪೋರ್ಟ್ ಮಾಡಿತು, ತುಂಬಾ ನನಗೆ ಹೆಲ್ಪ್ ಆಯಿತು. ಅದು ನಾನು ಮುಂದೆ ನನ್ನ ವಿಡಿಯೋಸ್ನಲ್ಲಿ ನಾನು ಹೇಳ್ತೀನಿ. ಇದು ನನ್ನ ಚಿಕ್ಕ ವಯಸ್ಸದ ಕತೆ. ನನ್ನ ತಂದೆ ತಾಯಿ ನನಗೆ ತುಂಬ ಚೆನ್ನಾಗಿ ಸಾಕಿದ್ರು. ಅಲ್ಲೇ ನನ್ನ ತಂದೆ ತಾಯಿ ನನ್ನನ್ನು ಯಾವಾಗೂ ನಾನು ಒಂದು ಅಂಗವಿಕಲಾಗಿ ಇದ್ದೀನಿ ಅಂತ ನನಗೆ ಫೀಲ್ ಬರೋ ಹಾಗೆ ನನಗೆ ಒಂದು ದಿನ ಅದು ಫೀಲಿಂಗ್ಸೇ ಬರ್ತಾ ಇರಲಿಲ್ಲ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಒಂದು ಅಂಗವಿಕಲಾಗಿದ್ದೀನಿ ಅಂಥೇಳಿ. ನಮ್ಮ ತಾಯಿ ನನಗೆ ಮನೆ ಕೆಲಸ ಕಲಿಸಿದ್ರು, ಅಡುಗೆ ಮಾಡೋದು ಹೇಳಿಕೊಟ್ರು ಸ್ವಲ್ಪ ಎಲ್ಲ. ನನಗೆ ಎಷ್ಟು ನನ್ನ ಕೈಲಾಗತ್ತೆ ನಾನು ಅಷ್ಟೆಲ್ಲ ಮಾಡ್ತಿದ್ದೆ. ನಾನು ಕಲಿತಾ ಇದ್ದೆ. ನಮ್ಮ ಮಮ್ಮಿ ನನಗೆ ಸ್ಟ್ರಿಕ್ಟಾಗಿಟ್ಟಿದ್ರು, ತುಂಬ ಚೆನ್ನಾಗಿ ಬೆಳೆಸಿದ್ರು. ಅದು ನಾನು ಇವಾಗೆಲ್ಲ ತುಂಬ ಮಿಸ್ ಮಾಡ್ತೀನಿ. ನಮ್ಮ ತಂದೆ ತಾಯಿ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ಕಳ್ಕೊಂಡೆ. ಆದರೂ ಅವ್ರದ್ದು ಮೆಮೊರೀಸ್, ಅವ್ರ ಸಪೋರ್ಟು, ಅವ್ರು ನನ್ನನ್ನು ಕಲಿಸಿದ ವಿದ್ಯೆ ಇವತ್ತು ನನಗೆ ತುಂಬ ಕೆಲಸಕ್ಕೆ ಬರ್ತಾಯಿದೆ. ಈ ಥರ ನನ್ನ ಚಿಕ್ಕ ವಯಸ್ಸು, ನಾನು ಎಲ್ಲ ಡೀಟೇಲ್ಸ್ ಹೇಳೋಕ್ಕೆ ಹೋಗ್ತಾಯಿಲ್ಲ. ಈ ಥರ ನನ್ನ ಚಿಕ್ಕ ವಯಸ್ಸು, ಈ ಥರ ನನಗೆ ಪೋಲಿಯೋ ಅಟ್ಯಾಕ್ ಆಯಿತು, ಈ ಥರ ಎಲ್ಲ ನಾನು ಕಲಿತೆ. ನಾನು 10th ರೀಚ್ ಆದೆ. 10th ಆದ ನಂತರ ನನ್ನ ಕತೆ ಏನಾಯಿತು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಎಲ್ಲರ ನಿಮ್ಮ ಪ್ರಾರ್ಥನೆಗೆ.